A very good evening to all my dear viewers. Welcome to my YouTube channel. This is Arun Giredi here. Now, in the previous class, I have explained the contents of memorandum, that is part 2 of schedule 2 ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಪಾರ್ಟ್ 2 ಆಫ್ ಶೆಡ್ಯೂಲ್ 2 ಅದರಲ್ಲಿ ಪರ್ಟಿಕ್ಯುಲರ್ಲಿ ಜನರಲ್ ಇನ್ಫಾರ್ಮೇಷನ್ ಬಗ್ಗೆ ಹೇಳಿದ್ವಿ ನಾವು. ಸಾಮಾನ್ಯ ಮಾಹಿತಿ ಏನೇನು ಇರಬೇಕು ಪ್ರಾಸ್ಪೆಕ್ಟಸ್ ಒಳಗೆ ಅನ್ನೋದು. ಸೊ ಈಗ ನೆಕ್ಸ್ಟ್ ಪಾರ್ಟ್ ನೋಡೋಣ. ಸೊ ಫೈನಾನ್ಷಿಯಲ್ ಇನ್ಫಾರ್ಮೇಷನ್, ಜನರಲ್ ಇನ್ಫಾರ್ಮೇಷನ್ ಏನು ಅಂದರೆ ಆಡಿಟರು ಅವರೆಲ್ಲರ ಹೆಸರು ಇರಬೇಕು ಅಂತ ಗೊತ್ತಾಯ್ತು. ಈಗ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಏನು ಬರೀಬೇಕು ಪ್ರಾಸ್ಪೆಕ್ಟಸ್ಸು ಅದ್ರ ಬಗ್ಗೆ ನೋಡೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ಆಡಿಟ್ ರಿಪೋರ್ಟ್. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಂದ್ರೆ ಪ್ರಾಸ್ಪೆಕ್ಟಸ್ ಬರೆದಿರ್ತಿಲ್ಲ, ಆ ಪ್ರಾಸ್ಪೆಕ್ಟಸ್ ಒಳಗೆ ಆಡಿಟರ್ಸ್ ರಿಪೋರ್ಟ್ ಇರಬೇಕು ಅಂತ ಹೇಳ್ತಾರೆ ಅವ್ರು. ಆಡಿಟರ್ಸ್ ರಿಪೋರ್ಟ್ ಅಂದ್ರೆ ಏನು ರೀ? ಲೆಕ್ಕ ಪರಿಶೋಧಕರ ವರದಿ ಅಂತ ಕರಿತೀವಿ ನಾವು ಯಾರು ನಮ್ಮ ಬುಕ್ಸ್ ಆಫ್ ಅಕೌಂಟನ್ನು ಚೆಕ್ ಮಾಡ್ತಾರೆ ಅವ್ರಿಗೇನಂತ ಕರಿತೀವಿ? ಆಡಿಟರ್ಸ್ ಅಂತ ಕರಿತೀವಿ. ಸೊ ಆಡಿಟರ್ಸ್ ರಿಪೋರ್ಟ್ ಕಂಪ್ನಿ ಬರಿಬೇಕು. ಇಫ್ ಕಂಪ್ನಿ ಕ್ಯಾರಿ ದ ಬಿಸ್ನೆಸ್ ದೆನ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಶುಡ್ ಬಿ ಮೆನ್ಷನ್. ಏನೇನು ಬರೀಬೇಕು ಅಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಅ ಕಂಪ್ನಿ ಫಾರ್ ಲಾಸ್ಟ್ 5 ಫೈನಾನ್ಷಿಯಲ್ ಇಯರ್ ಬಿಫೋರ್ ಇಶ್ಯೂ ಆಫ್ ಪ್ರಾಸ್ಪೆಕ್ಟಸ್. ಅಂದರೆ ಏನು ಹೇಳ್ತಾರೆ ಅವರು? ನೀವು ಪರಿಚಯ ಪತ್ರಿಕೆಯನ್ನು ಹೊರಡಿಸುವುದಕ್ಕಿಂತ ಮುಂಚೆ ಕಡೆಯ 5 ವರ್ಷದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ನೀವು ಬರಿಬೇಕು ಅಂತ. ಲಾಸ್ಟ್ 5 ಇಯರ್ಸ್ ಇನ್ಫಾರ್ಮೇಷನನ್ನು ನೀವು ಮೆನ್ಷನ್ ಮಾಡಬೇಕು. ಇಫ್ ಯು ಆರ್ ರನ್ನಿಂಗ್ ದ ಬಿಸ್ನೆಸ್, ನೀವು ಬಿಸ್ನೆಸ್ ಮಾಡಾಕ್ತೀರಿ ಅಂದರೆ ನೀವು ಪ್ರಾಸ್ಪೆಕ್ಟಸ್ ಕೊಡೋಕ್ಕಿಂತ ಮುಂಚೆ ಲಾಸ್ಟ್ 5 ಇಯರ್ ಇನ್ಫಾರ್ಮೇಷನ್ ಅದರಲ್ಲಿ ಇರಬೇಕು ಅಂತ ಹೇಳ್ತಾರೆ ಅವರು ಡಾಕ್ಯುಮೆಂಟ್ಸ್ ಸಲುವಾಗಿ. ಆಮೇಲೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಆಫ್ ಅ ಕಂಪ್ನಿ ಫಾರ್ ವಿಚ್ ದ ಕಂಪ್ನಿ ಅಕೌಂಟ್ಸ್ ವೇರ್ ಮೇಡ್ ಆಫ್ ಅಂತ. ಲಾಸ್ಟ್ ಡೇಟ್ ಅಂದರೆ ಅಪ್ ಟು ಡೇಟ್ ಇರಬೇಕು. ಏನಿರಬೇಕು ರೀ? ಅಪ್ ಟು ಡೇಟ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಅಂದರೆ ಬ್ಯಾಲೆನ್ಸ್ ಶೀಟ್ ಇನ್ಫಾರ್ಮೇಷನ್ ಕ್ಲಿಯರ್ ಇರಬೇಕು ಅಂತ ಹೇಳ್ತಾರೆ ಅವರು. ಆಮೇಲೆ ರೇಟ್ ಆಫ್ ಡಿವಿಡೆಂಡ್ ಪೇಡ್ ಬೈ ದ ಕಂಪ್ನಿ ಇನ್ ಈಚ್ ಕ್ಲಾಸ್ ಆಫ್ ಶೇರ್ ಫಾರ್ ಲಾಸ್ಟ್ 5 ಇಯರ್ಸ್. ಇದು ಕೂಡ ಸೇಮ್. ಅಂದ್ರೆ ಎಷ್ಟು ಡಿವಿಡೆಂಡ್ ಕೊಡತ್ತೀರಿ, ಯಾವ ಟೈಪ್ಸ್ ಆಫ್ ಶೇರ್ ಕೊಡತ್ತೀರಿ, ಫಾರ್ ಎಕ್ಸಾಂಪಲ್ ಇಕ್ವಿಟಿ ಮತ್ತು ಪ್ರಿಫರೆನ್ಸ್. ಸೊ ರೇಟ್ ಆಫ್ ಡಿವಿಡೆಂಡ್ 80%, 90% ಲೈಕ್ ದ್ಯಾಟ್. ಸೊ ಲಾಸ್ಟ್ 5 ಇಯರ್ ಇನ್ಫಾರ್ಮೇಷನ್ ಅದು ಕೂಡ ಮೆನ್ಷನ್ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಸಪೋಸ್ ಇಫ್ ಅ ಕಂಪ್ನಿ ಈಸ್ ಹ್ಯಾವಿಂಗ್ ಸಬ್ಸಿಡರಿ ಕಂಪ್ನಿ ದೆನ್ ಆಡಿಟ್ ರಿಪೋರ್ಟ್ ಶುಡ್ ಬಿ ಮೆನ್ಷನ್ ಇನ್ ಸಬ್ಸಿಡರಿ ಕಂಪ್ನಿ ಓನ್ಲಿ. ಸಹಾಯಕ ಕಂಪ್ನಿಯವರು ಒಂದು ವೇಳೆ ಪ್ರಾಸ್ಪೆಕ್ಟಸ್ ಕೊಡತ್ತಿದ್ರು ಅಂದ್ರೆ ಅವರು ಅದನ್ನು ಮೇಂಟೈನ್ ಮಾಡಬೇಕು ಅಂತ. ಸೊ ಆಡಿಟ್ ರಿಪೋರ್ಟ್ ಒಳಗೆ ಏನಿರಬೇಕು ಅಂದರೆ ಸಿಂಪಲ್ ಥಿಂಗ್, ಲಾಸ್ಟ್ 5 ಇಯರ್ ಡಾಟಾ ಈಸ್ ಮೆನ್ಷನ್ ಫಾರ್ ವೆರಿಫಿಕೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್. ಏನು ನೀವು ಲೆಕ್ಕ ಪುಸ್ತಕಗಳನ್ನ ಕಂಡು ಹಿಡ್ದಿರ್ತೀರಿ, ಚೆಕ್ ಮಾಡಿರ್ತೀರಿ, ಆ ಎಲ್ಲ ಇನ್ಫಾರ್ಮೇಷನ್ ಲಾಸ್ಟ್ 5 ಇಯರ್ಸ್ದು ಎದ್ರೊಳಗಿರ್ಬೇಕು ರೀ? ಪ್ರಾಸ್ಪೆಕ್ಟಸ್ ಒಳಗೆ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ಸೆಕೆಂಡ್ ಅಕೌಂಟ್ಸ್ ರಿಪೋರ್ಟ್ ಇರಬೇಕು. ಅಕೌಂಟ್ಸ್ ರಿಪೋರ್ಟ್ ಅಗೇನ್ ದ ಸೇಮ್ ಥಿಂಗ್, ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಅ ಬಿಸ್ನೆಸ್ ಆರ್ ಸಬ್ಸಿಡರಿ ಕಂಪ್ನಿ ಫಾರ್ ಲಾಸ್ಟ್ ಇಯರ್ 5 ಇಯರ್ ಈಸ್ ಮೆನ್ಷನ್. ಅಕೌಂಟಂಟ ಏನು ಪ್ರಿಪೇರ್ ಮಾಡಿರ್ತಾನೆ ಆ ಬ್ಯಾಲೆನ್ಸ್ ಶೀಟ್ ಅಥವಾ ಆ್ಯನ್ಯುವಲ್ ರಿಪೋರ್ಟ್ಸ್ ಅದರಲ್ಲಿ ಮೇಂಟೈನ್ ಮಾಡಬೇಕು. ಅಗೇನ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಆಫ್ ಬಿಸ್ನೆಸ್ ಅಟ್ ಲಾಸ್ಟ್ ಡೇಟ್ ಅಪ್ ಟು ವಿಚ್ ಅಕೌಂಟ್ ಈಸ್ ಮೇಡ್, ಅಕೌಂಟ್ ಮೇಂಟೈನ್ ಮಾಡಿರೋದು. ಆಮೇಲೆ ವೆರಿ ಇಂಪಾರ್ಟೆಂಟ್ಲಿ ದ ನೇಮ್ ಆಫ್ ಅ ಅಕೌಂಟಂಟ್ ಹೂ ಈಸ್ ಪ್ರಿಪೇರ್ಡ್ ದ ಬ್ಯಾಲೆನ್ಸ್ ಶೀಟ್ ದಟ್ ಹ್ಯಾಸ್ ಬೀನ್ ಡಿಸ್ಕ್ಲೋಸ್ ಇನ್ ಪ್ರಾಸ್ಪೆಕ್ಟಸ್. ಪ್ರಾಸ್ಪೆಕ್ಟಸ್ ಒಳಗೆ ಬರೀಬೇಕು. ಏನಂತ ಬರೀಬೇಕು ರೀ? ಯಾರು ನಿಮ್ಮ ಬುಕ್ಸ್ ಆಫ್ ಅಕೌಂಟನ್ನು ಚೆಕ್ ಮಾಡಿದಾರ ಆ ವ್ಯಕ್ತಿಯ ಹೆಸರನ್ನು ನೀವು ಬರೀಬೇಕು. ಯಾಕೆ ಬರೀಬೇಕು ಅಂದರೆ ಕಾರಣ ಇದೆ. ಬಿಕಾಸ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನಾರ ಸಮಸ್ಯೆ ಬಂತು ಅಂದರೆ ಶೇರ್ ಹೋಲ್ಡರ್ಗೆ ಫ್ಯೂಚರ್ ಒಳಗೆ ಆ ಶೇರ್ ಹೋಲ್ಡರ್ ಸಮಸ್ಯೆಯನ್ನು ಬಗೆಹರಿಸೋರು ಯಾರು ಅಂದ್ರೆ ಅಕೌಂಟೆಂಟ್ಸ್ ಆ್ಯಂಡ್ ಆಡಿಟರ್. ಯಾಕಂದರೆ ಲೆಕ್ಕ ಪುಸ್ತಕ ಗೊತ್ತಿರೋದು ಅಕೌಂಟೆಂಟ್ ಮತ್ತು ಆಡಿಟರ್ಗೆ, ಹಾಗಾಗಿ ಅವರಿಬ್ಬರ ಹೆಸರು ಅದರಲ್ಲಿ ಮೆನ್ಷನ್ ಮಾಡಬೇಕು ಅಂತ. ಆಮೇಲೆ ಇದು ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ಸ್ಟ್ಯಾಚ್ಯುಟರಿ ಇನ್ಫಾರ್ಮೇಷನ್, ಶಾಸನಬದ್ಧ ಮಾಹಿತಿ ಅಥವಾ ಇತರ ಮಾಹಿತಿ ಏನಿರಬೇಕು ಅಂತ. ಫಸ್ಟ್ ಪಾಯಿಂಟ್ ಏನಾಯ್ತು ನೋಡಿರಿ, ಅಮೌಂಟ್ ಆಫ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂದರೆ ಕನಿಷ್ಠ ವಂತಿಗೆಯ ಮಾಹಿತಿ ಅಂತ ಕರೀತಾರೆ. ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂದರೆ ಕನಿಷ್ಠ ವಂತಿಗೆ. ವಾಟ್ ಈಸ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್? ದ ಕ್ವಶನ್ ಮಾರ್ಕ್. ಇಫ್ ದ ಅಮೌಂಟ್ ವಿಚ್ ಈಸ್ ರಿಕ್ವೈರ್ಡ್ ಟು ಸ್ಟಾರ್ಟ್ ಬಿಸ್ನೆಸ್ ಮಿನಿಮಮ್, ದಟ್ ಈಸ್ ಕಾಲ್ಡ್ ಆ್ಯಸ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್. ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡಬೇಕಾದ್ರೆ ಮಿನಿಮಮ್ ಅಮೌಂಟ್ ಬೇಕಾಗತ್ತಾ, ಆ ಮಿನಿಮಮ್ ಅಮೌಂಟಿಗೆ ನಾವು ಏನಂತ ಕರಿತೀವಿ? ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂತ ಬರಿತೀವಿ. ಸೊ ಅದರಲ್ಲಿ ಇರಬೇಕು ಪ್ರಾಸ್ಪೆಕ್ಟಸ್ ಒಳಗೆ. ಆಮೇಲೆ ಎಕ್ಸ್ಪೆನ್ಸಸ್ ಆಫ್ ಇಶ್ಯೂ ಗಿವಿಂಗ್ ಸಪ್ರೇಟ್ಲಿ ಫಾರ್ ಫೀ ಪೇಯಬಲ್ ಟು ಅಡ್ವೈಸರ್, ರಿಜಿಸ್ಟರ್ ಆಫ್ ಇಶ್ಯೂ, ಮ್ಯಾನೇಜರ್ ಆಫ್ ಇಶ್ಯೂ ಆ್ಯಂಡ್ ಟ್ರಸ್ಟಿ ಫಾರ್ ಡಿವೆಂಚರ್. ಅಂದರೆ ಈ ಎಲ್ಲ ವ್ಯಕ್ತಿಗಳಿಗೆ ಏನೇನು ನಾವು ಫೀ ಕೊಡ್ತೀವಿ ಆ ಎಲ್ಲ ಇನ್ಫಾರ್ಮೇಷನ್ ಅದರಲ್ಲಿ ಮೆನ್ಷನ್ ಮಾಡಬೇಕು. ಅಡ್ವೈಸರ್ಗೆ ಯಾರು, ಡಿಬೆಂಚರ್ಸ್ ಯಾರು, ಟ್ರಸ್ಟಿ ಯಾರು, ಇವರೆಲ್ಲರ ಇನ್ಫಾರ್ಮೇಷನ್ ಅದ್ರಾಗ ಇರಬೇಕು.
ಆಮೇಲೆ ಅಮೌಂಟ್ ಆಫ್ ಅಂಡರ್ ರೈಟಿಂಗ್ ಕಮಿಷನ್ ಆ್ಯಂಡ್ ಬ್ರೋಕರೇಜ್. ಅಂಡರ್ ರೈಟಿಂಗ್ ಅಂದರೆ ಒಟ್ಟುಕೊಳ್ಳುವಿಕೆ ಅಂತ ಕರಿತೀವಿ ನಾವು. ಅಂಡರ್ ರೈಟಿಂಗ್ ಅಂದರೆ ಒಟ್ಟುಕೊಳ್ಳುವಿಕೆ. ವಾಟ್ ಇಟ್ ಮೀನ್ಸ್ ಇನ್ ಡಿಟೇಲ್ ಆಮೇಲೆ ನೋಡೋಣ. ಇಲ್ಲಿ ಪಾಯಿಂಟ್ ಏನು ತಿಳ್ಕೊಬೇಕು ಅಂದರೆ, ಯಾರು ಪಬ್ಲಿಕ್ ತೊಗೋತಾರ ಶೇರು, ಬಾಕಿ ಉಳಿದ ಶೇರನ್ನು ತೊಗೊಳ್ಳೋ ಅವಾಗ ಅಂಡರ್ ರೈಟರ್ ಅಂತ ಕರಿತೀವಿ. ಅವಾಗ ನಾವು ಕಮಿಷನ್ ಕೊಡಬೇಕು. ಯಾಕಂದ್ರೆ ರಿಸ್ಕ್ ತೊಗೊಂಡಿರ್ತಾರೆ ಅವರು, ಪಬ್ಲಿಕ್ ತೊಗೊಂಡ್ಮೇಲೆ ಬಾಕಿ ಉಳಿದ ಶೇರನ್ನು, ಹಾಗಾಗಿ ಅವರಿಗೆ ಕಮಿಷನ್ ಕೊಡಬೇಕು. ಸೊ ಅಂಡರ್ ರೈಟಿಂಗ್ ಕಮಿಷನ್ ಇರಬೇಕು. ಆಮೇಲೆ ಡಿಬೆಂಚರ್ ಆ್ಯಂಡ್ ರಿಡಿಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಔಟ್ಸ್ಟ್ಯಾಂಡಿಂಗ್ ಆನ್ ಡೇಟ್. ಸೊ ಇದರ ಎಲ್ಲ ಇನ್ಫಾರ್ಮೇಷನ್ ಕೂಡ ನಾವು ಎದ್ರೊಳಗೆ ಬರಿಬೇಕು ರೀ, ಪ್ರಾಸ್ಪೆಕ್ಟಸ್ ಒಳಗೆ ಬರಿಬೇಕು. ಅಂದ್ರೆ ಡಿಬೆಂಚರ್ಸ್ ಎಷ್ಟು ಇಶ್ಯೂ ಮಾಡತ್ತೀವಿ, ಆಮೇಲೆ ರಿಡಿಮೇಬಲ್ ಅಂದರೆ ರೀಪೇಯಬಲ್ ಮರು ಒದಗಿಸುವ ಪ್ರಾಶಸ್ತ್ಯದ ಷೇರು ಎಷ್ಟು ಅದಾವ ಅನ್ನೋದನ್ನು ಅಲ್ಲಿ ಪ್ರಾಸ್ಪೆಕ್ಟಸ್ ಒಳಗೆ ಬರಿಬೇಕು. ಆಮೇಲೆ ಆಪ್ಷನ್ಸ್ ಟು ಸಬ್ಸ್ಕ್ರೈಬ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಫಾರ್ ಕಂಪ್ನಿ. ಶೇರು ಮತ್ತು ಡಿಬೆಂಚರ್ ಒಳಗೆ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೋ ಅವರೆಲ್ಲ ಇನ್ಫಾರ್ಮೇಷನ್ ಅದ್ರೊಳಗೆ ಇರಬೇಕು. ಆಮೇಲೆ ಲೆಂತ್ ಆಫ್ ಬಿಸ್ನೆಸ್ ಶುಡ್ ಬಿ ಕ್ಯಾರಿ ಫಾರ್ವರ್ಡ್. ನೀವು ಎಷ್ಟು ವರ್ಷ ಬಿಸ್ನೆಸ್ ನಡೆಸ್ಕೊಂಡು ಹೋಗ್ತೀರಿ ಅನ್ನೋ ಇನ್ಫಾರ್ಮೇಷನ್ ಕೂಡ ನೀವು ಪ್ರಾಸ್ಪೆಕ್ಟಸ್ ಒಳಗೆ ಬರಿಬೇಕು. ನೋಡಿರಿ ಹೆಂಗೈತದು, ಬಿಸ್ನೆಸ್ ಎಷ್ಟು ವರ್ಷಕ್ಕೆ ರನ್ ಆಗುತ್ತೆ ಅನ್ನೋದು ಬರಿಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಐಡಿಯಾ ಇರ್ತೈತಿ, ಯು ವಾಂಟ್ ಟು ಸ್ಟಾರ್ಟ್ ಯುವರ್ ಬಿಸ್ನೆಸ್ ಆ್ಯಂಡ್ ರನ್ ಫಾರ್ ಅಟ್ಲೀಸ್ಟ್ 10 years, ಅದು ನೀವು ಅಲ್ಲಿ ಬರಿಬೇಕು. ಆಮೇಲೆ ಪರ್ಟಿಕ್ಯುಲರ್ಸ್ ಆಫ್ ಪ್ರಾಪರ್ಟಿ ಪರ್ಚೇಸ್, ನೀವು ಯಾವ ಆಸ್ತಿ ಕೊಂಡು ತೊಗೊಂಡಿರಿ ಅದನ್ನ ನೀವು ಅಲ್ಲಿ ಮೆನ್ಷನ್ ಮಾಡಬೇಕು. ಅಂದ್ರೆ ಲ್ಯಾಂಡ್, ಬಿಲ್ಡಿಂಗ್, ಮಷಿನರಿ, ಫರ್ನಿಚರ್, ಇವೆಲ್ಲ ಇನ್ಫಾರ್ಮೇಷನ್ ಅದ್ರೊಳಗೆ ಬರೀಬೇಕು. ಆಮೇಲೆ ರೈಟ್ಸ್ ಆಫ್ ಮೆಂಬರ್ ರಿಗಾರ್ಡಿಂಗ್ ವೋಟಿಂಗ್, ಡಿವಿಡೆಂಡ್ ಆ್ಯಂಡ್ ಫರ್ಫೀಚರ್ ಆಫ್ ಶೇರ್ಸ್. ಅಂದ್ರೆ ಸದಸ್ಯರು ಯಾರದಾರ ಶೇರ್ ಹೋಲ್ಡರ್ ನಿಮ್ಮ ಕಂಪ್ನಿ ಒಳಗೆ, ಅವ್ರ ಹಕ್ಕು ಏನು, ಅವ್ರಿಗೆ ಲಾಭಾಂಶ ಏನು ಕೊಟ್ಟಿರಿ, ಸೊ ಅವೆಲ್ಲ ಇನ್ಫಾರ್ಮೇಷನ್ ನೀವು ಅದ್ರೊಳಗೆ ಮೆನ್ಷನ್ ಮಾಡಬೇಕು. ಎದ್ರೊಳಗೆ ರೀ, ಪ್ರಾಸ್ಪೆಕ್ಟಸ್ ಒಳಗೆ. ಆಮೇಲೆ ರಿಸ್ಟ್ರಿಕ್ಷನ್ ಆನ್ ಟ್ರಾನ್ಸ್ಫರ್ ಆ್ಯಂಡ್ ಟ್ರಾನ್ಸ್ಮಿಷನ್ ಆಫ್ ಶೇರ್. ನೀವು ಶೇರ್ ಯಾರಿಗೆ ವರ್ಗಾವಣೆ ಮಾಡತ್ತೀರಿ, ಯಾರಿಗೆ ನಿರ್ಬಂಧನೆ ಮಾಡಿರಿ, ಶೇರಿನ ವಹನ ಏನಾಗುತ್ತೆ ಅನ್ನೋದನ್ನು ಬರೀಬೇಕು. ಟ್ರಾನ್ಸ್ಫರ್ ಆಫ್ ಶೇರ್ ಅಂದರೆ ಏನು ರೀ, ಶೇರ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ 1% to another person ವಿದೌಟ್ ರಿಸ್ಟ್ರಿಕ್ಷನ್. ಬಟ್ ಇಲ್ಲಿ ಕ್ವಶನ್ ಬರುತ್ತೆ, ಟ್ರಾನ್ಸ್ಮಿಷನ್ ಅಂದರೆ ಏನು ಅಂತ. ಶೇರ್ ಈಸ್ ಆಟೋಮೆಟಿಕಲಿ ಟ್ರಾನ್ಸ್ಫರ್ಡ್ ಅಕಾರ್ಡಿಂಗ್ ಟು ಲಾ ಮುಖಾಂತರ ಶೇರು ನೇರವಾಗಿ ವರ್ಗಾವಣೆ ಆದರೆ ಅದಕ್ಕೆ ಟ್ರಾನ್ಸ್ಮಿಷನ್ ಅಂತೀವಿ. ಇಲ್ಲಿ ವ್ಯಕ್ತಿ ಜೀವಂತ ಇರೋಂಗಿಲ್ಲ, ಇಲ್ಲಿ ವ್ಯಕ್ತಿ ದಿವಾಳಿ ಆಗಿರ್ತಾನೆ, ಅಂದರೆ ಕಾನೂನನ್ನೇ ಶೇರ್ ಇನ್ನೊಬ್ಬಗೆ ಟ್ರಾನ್ಸ್ಫರ್ ಮಾಡುತ್ತೆ. ಆಮೇಲೆ ಇಂಟ್ರೆಸ್ಟ್ ಆಫ್ ಡೈರೆಕ್ಟರ್ಸ್ ಆ್ಯಂಡ್ ಪ್ರಮೋಟರ್ ಈಸ್ ಆಲ್ಸೋ ಮೆನ್ಷನ್. ಅಂದರೆ ಕಂಪ್ನಿ ಪ್ರಮೋಟರ್ಸ್ ಯಾರು, ಕಂಪ್ನಿ ಡೈರೆಕ್ಟರ್ಸ್ ಯಾರು, ಅವರ ಇಂಟ್ರೆಸ್ಟ್ ಏನು, ಅಂದರೆ ಯಾವ ಶೇರ್ಸ್ ಮೇಲೆ ಇರುತ್ತೋ ಅವೆಲ್ಲನೂ ಮೆನ್ಷನ್ ಮಾಡಬೇಕು. ಆಮೇಲೆ ಪರ್ಟಿಕ್ಯುಲರ್ಸ್ ಡೀಟೇಲ್ಸ್ ಆಫ್ ಡೈರೆಕ್ಟರ್ಸ್, ಪ್ರಪೋಸ್ ಡೈರೆಕ್ಟರ್, ಅಪಾಯಿಂಟ್ಮೆಂಟ್, ರೆಮ್ಯುನರೇಷನ್, ಎವ್ರಿಥಿಂಗ್. ಅಂದರೆ ಏನು ಪಾಯಿಂಟ್ ಹೇಳ್ತಾರೆ ಅವರು, ಡೈರೆಕ್ಟರ್ಸ್ ಯಾರು ಅಪಾಯಿಂಟ್ ಆಗ್ಯಾರ, ಅವ್ರಿಗೆ ರೆಮ್ಯುನರೇಷನ್ ಏನು ಕೊಡಬೇಕು, ಯಾವ ಟೈಪ್ಸ್ ಆಫ್ ಡೈರೆಕ್ಟರ್ಸ್ ಅಪಾಯಿಂಟ್ ಆಗ್ಯಾರ, ಇವೆಲ್ಲ ಇನ್ಫಾರ್ಮೇಷನ್ನ ಪ್ರಾಸ್ಪೆಕ್ಟಸ್ ಬರಿಬೇಕು ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಕಂಟೆಂಟ್ಸ್ ಆಫ್ ಪ್ರಾಸ್ಪೆಕ್ಟಸ್. ಸೊ ಟೋಟಲ್ ಕಂಟೆಂಟ್ ಆಫ್ ಪ್ರಾಸ್ಪೆಕ್ಟಸ್ ಎರಡು ಬರ್ತಾವ, ನೆನ್ಪಿಟ್ಕೊರಿ. ಪಾರ್ಟ್ 1 ಆಫ್ ಶೆಡ್ಯೂಲ್ 2, ಫಸ್ಟ್ ಪಾಯಿಂಟ್ ಐ ಹ್ಯಾವ್ ಎಕ್ಸ್ಪ್ಲೇನ್ in 2-3 videos. Next, part 2 of schedule 2. So watch all videos related to prospectus so that you can come to know. Thank you for watching, and remaining we'll discuss next time.